Progress. So, welcome to the world of health, wealth, and happiness by Keva Kaipo Industries. ಸೊ ಅದರಲ್ಲಿ ಒಂದು ಅದ್ಭುತವಾದಂತಹ ಪ್ರಾಡಕ್ಟ್ ಕೇವಾ ಮಿಲ್ಕ್ ರಿಸಲ್ಟ್ ಡ್ರಾಪ್ಸ್. ಸೊ ಇದು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ, ಇದರಲ್ಲಿ ಏನಿದೆ, ಇದರಿಂದ ಬೆನಿಫಿಟ್ಸ್ ನಮ್ಗೆ ಎಷ್ಟೆಲ್ಲ ಇದಾವೆ, ಸೊ ಇವೆಲ್ಲವೂ ನಾವು ನೋಡ್ತಾ ಮಾಡೋಣ. ಸೊ ಸ್ಲೈಡ್ ಬೈ ಸ್ಲೈಡ್ ನಿಮ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಅರ್ಥ ಆಗುತ್ತೆ. ಸೊ ನಿನ್ನೆ ನೀವು ಕೇಳಿಸ್ಕೊಂಡಂಗೆ ಕೇವಾ ಬೋನ್ ಹೆಲ್ತ್ ಬಗ್ಗೆ ತಿಳ್ಕೊಂಡಿದ್ದೀರಿ. ಇವತ್ತು ಬಂದ್ಬಿಟ್ಟು ಕೇವಾ ಮಿಲ್ಕ್ ರಿಸಲ್, ರೈಟ್? ಇದು ಅರ್ಥ ಮಾಡ್ಕೊಡ್ರಿ. ದಿಸ್ ಇಸ್ ವಂಡರ್ಫುಲ್ ಅಂಡ್ ಯುನಿಕ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಕರೆಕ್ಟ್ ಆಗಿ ನೀವು ಕೇಳಿಸ್ಕೊಂಡಿದ್ದೀರಂದ್ರೆ ಮತ್ತೆ ಮತ್ತೆ ಇದ್ರ ಬಗ್ಗೆ ತಿರುಗಿ ನೋಡೋದು ಬೇಕಾಗಿಲ್ಲ. ಈ ಒಂದೇ ಮೀಟಿಂಗ್ ಅಲ್ಲೇ ನಿಮ್ಗೆ ಎಲ್ಲ ಅರ್ಥ ಆಗ್ಬೇಕು. ಸೊ ಆ ತರ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಕೇವಾ ಮಿಲ್ಕ್ ತಿಸಿಲ್ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾರಾದ್ರೂ ಕೇಳಿದ್ರೆ ನೀವು ಟಕ್ ಅಂತ ಹೇಳಿ ಉತ್ತರ ಕೊಡ್ಬೇಕು. ಆ ರೀತಿಯಲ್ಲಿ ಪ್ರಿಪೇರ್ ಆಗಿರ್ಬೇಕು ನೀವು. ಸೊ ದಯವಿಟ್ಟು ದಿವಸ ಒಂದೊಂದು ಪ್ರಾಡಕ್ಟ್ ನೀವು ಕಲ್ತ್ಕೊಂಡು ಹೋಗ್ತೀರಾ ಅನ್ಕೊಟ್ರಿ, ಸೊ ನಿಮ್ಮನ್ನ ಹಿಡಿಯೋರು ಯಾರು ಇರಲ್ಲ. ಸೊ ಒಂದು 4 ಪ್ರಾಡಕ್ಟ್ ಬಗ್ಗೆ ನೀವು ಪ್ರೆಸೆಂಟೇಶನ್ ಮಾಡ್ತಾ ಇದ್ರೆ, ಸಾರ್ ನಿಮ್ಗೆ ಇಷ್ಟು ನಾಲೆಡ್ಜ್ ಇದೆ ಸಾಕು ಸರ್, ಸೂಪರ್ ಸರ್ ಅಂತ ಹೇಳಿ ಅವರು ಕನ್ವಿನ್ಸ್ ಆಗ್ತಾರೆ. ಅದ್ರ ನಿಮ್ಗೆ ಸೈನ್ ಅಪ್ ಮಾಡ್ಕೋತಾರೆ, ನಿಮ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಆ ತರ ಇರುತ್ತೆ. ಸೊ ನಾಲೆಡ್ಜ್ ಇಸ್ ವೆರಿ ಪವರ್ಫುಲ್. ಸೊ ನಮ್ಗೆ ಎಷ್ಟು ನಾಲೆಡ್ಜ್ ಇದ್ರು ಕಡಿಮೆನೆ. ಬಟ್ ದಿವಸ ಕಲಿತಾ 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 ನಾವು ಪ್ರಾಕ್ಟೀಸ್ ಮಾಡ್ತಾ 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 ಪರ್ಫೆಕ್ಟ್ ಆಗ್ತೀವಿ, ರೈಟ್? ಸೊ ಹಾಗಾಗಿ ಕೇವಲ ಮೆಗ್ನೀಸಿಯಲ್ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ, ರೈಟ್? ಸೊ ಇದು ಬಂದ್ಬಿಟ್ಟು ಒಂದೇ ನಿಮಿಷ, ರೈಟ್? What is milk thistle? Milk thistle is a flowering herb related to the daisy and ragweed family. ಸೊ ಇದೊಂದು ಫ್ಲವರಿಂಗ್ ಹೆರ್ಬ್ ಅಂತಾರೆ. ಅಂದ್ರೆ ಫ್ಲವರಿಂಗ್ ಒಂದು ಸಣ್ಣ ಒಂದು ಗಿಡ ಈ ತರ ನಿಮಗೆ ಕಾಣಿಸ್ತಾ ಇದೆ, ಫ್ಲವರಿಂಗ್ ಹೆರ್ಬ್ ಅಂತಾರೆ. ಅಂದ್ರೆ ಹೈಟ್ ಜಾಸ್ತಿ ಬೆಳೆಯಲ್ಲ. ಈಗ ತುಳಸಿ ಗಿಡ ಇರ್ತದ, ಸೊ ಅಷ್ಟು ಮಾತ್ರ ಹೈಟ್ ಇರಂತವು. ಸೊ ಅದನ್ನ ಫ್ಲವರಿಂಗ್ ಹೆರ್ಬ್ ಅಂತಾರೆ. ಸಣ್ಣದನ್ನ ಹೆರ್ಬ್ ಅಂತೀವಿ, ದೊಡ್ಡದನ್ನ ಗಿಡ ಅಂತೀವಿ. ಈ ರೀತಿಯಲ್ಲಿ ಅದು ಯಾವ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು? ಡೈಸಿ ಅಂಡ್ ರಗ್ವೇದ್ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಇರಂತದ್ದು ಏನಪ್ಪಾ ಅಂದ್ರೆ ಇದನ್ನ ಸಿಲಿಮಾರಿನ್ ಅಂತಾರೆ. ಇದೊಂದು ಔಷಧ ಗುಣ ಇರಂತ ಒಂದು ಪದಾರ್ಥ. ಏನು ಸಿಲಿಮಾರಿನ್ ಅಂದ್ರೆ ಲಿವರ್ಗೆ ಹೆಲ್ಪ್ ಮಾಡಂತದ್ದೇ ಸಿಲಿಮಾರಿನ್ ಅಂತ ಹೇಳಿ. ಅದರಲ್ಲಿರಂತ ಒಂದು ಔಷಧ ಗುಣ ಇರೋಂಥದ್ದೇ ಸಿಲಿಮಾರಿನ್ ಅಂತ ಕರಿತೀವಿ. ಸೊ ಇಲ್ಲಿ ಯಾರು ಇದ್ರ ಮೇಲೆ ಬರಿಬೇಡ್ರಿ, ಯಾರು ಬರೀತಿದಾರ ಅಂತನೂ ನನಗೆ ಗೊತ್ತಾಗತ್ತ, ರೈಟ್? ಒಂದೇ ನಿಮಿಷ. ರೈಟ್, ಇದು ಸಿಲಿಮಾರಿನ್ ಅನ್ನೋದು. ಸೊ ಔಷಧ ಗುಣ ಇರೋಂತದ್ದು, ಅದರಲ್ಲಿ ಲಿವರ್ಗೆ ಹೆಲ್ಪ್ ಮಾಡಂತದ್ದು ಅಂತ ಹೇಳಿ ಹೇಳ್ಬೋದು. ಸೊ ಅದು ಯಾವ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ, ಸೊ ಇದರಲ್ಲಿ ಇರೋಂತ ಕಂಟೆಂಟ್ಸ್ ಇನ್ನ ಏನಿದಾವ ಅಂತೇಳಿ ಮತ್ತೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಸೊ ಸ್ಲೈಡ್ ಬೈ ಸ್ಲೈಡ್ ನಿಮ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಕಾನ್ಸಂಟ್ರೇಟ್ ಆಗಿ ಸೊ ಏನು ಸ್ಕ್ರೀನ್ ಮೇಲೆನೆ ಫೋಕಸ್ಡ್ ಆಗಿರ್ರಿ, ರೈಟ್? ಸೊ ವಾಟ್ ಈಸ್ ಮಿಲ್ಕ್ ತಿಸ್ಟಿಲ್? ವಾಟ್ ಈಸ್ ಮಿಲ್ಕ್ ತಿಸ್ಟಿಲ್? ಈಗ ಇದಕ್ಕಿಂತ ಮುಂಚೆ ನೋಡಿದ್ವಿ ಅಂದ್ರೆ ಇದು ಯಾವ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ. ಸೊ ಫ್ಲವರಿಂಗ್ ಹೆರ್ಬ್ ಅಂತ ಹೇಳಿದ್ವಿ. ಸೊ ಡೈಸಿದಿ ಅಂಡ್ ರಗ್ವೀದ್ ಫ್ಯಾಮಿಲಿಯಿಂದ ಬಂದಿರಂತದ್ದು ಅಂತ. ಅಂದ್ರೆ ಒಂದೊಂದಕ್ಕೂ ಒಂದೊಂದು ಸೈಂಟಿಫಿಕ್ ಫಾರ್ಮುಲಾ ಇರ್ತದೆ. ಸಿಲಿಮಾರಿನ್ ಅನ್ನೋದು ಈ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ. ಸೊ ಆ ಹೆರ್ಬ್ ಇದೆ, ಆ ಸಣ್ಣ ಗಿಡ ಇದೆ, ಅದು ಈ ಒಂದು ಫ್ಯಾಮಿಲಿಗೆ ಏನು ಡೈಸಿ ಅಂಡ್ ರಗ್ವೀಡ್ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ. ಅದರ ಸೈಂಟಿಫಿಕ್ ನೇಮ್ ಅಂದ್ಬಿಟ್ಟು ಸಿಲಿಮಾರಿನ್ ಅಂತೇಳಿ. ಅದು ಔಷಧ ಗುಣ ಇರೋಂಥದ್ದು, ಸ್ಪೆಷಲಿ ಲಿವರ್ಗೆ ಹೆಲ್ಪ್ ಮಾಡೋಂಥದ್ದು ಅಂತೇಳಿ ಅರ್ಥ ಮಾಡ್ಕೋಬಹುದು. ಆಮೇಲೆ ಇದು ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡುತ್ತೆ? ಸೊ ಲಿವರ್ ಹೆಲ್ದಿ ಇರ್ಬೇಕಾದ್ರೆ, ಆಮೇಲೆ ಗಾಲ್ ಬ್ಲಾಡರ್ ಚೆನ್ನಾಗಿರ್ಬೇಕು, ಗಾಲ್ ಬ್ಲಾಡರ್ ಫಂಕ್ಷನ್ ಚೆನ್ನಾಗಿರ್ಬೇಕಂದ್ರೆ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಟಾಕ್ಸಿನ್ಸ್ ಕ್ಲೆನ್ಸಿಂಗ್ ಮಾಡೋದು, ಅಂದ್ರೆ ಬಾಡಿ ಒಳಗಡೆ ಟಾಕ್ಸಿನ್ಸ್ ನಮ್ಗೆ ಬೇಡದೇ ಇರೋಂಥದ್ದು, ನಮ್ಮ ದೇಹಕ್ಕೆ ಬೇಡದೇ ಇರೋಂಥದ್ದು ಟಾಕ್ಸಿನ್ ಒಳಗಡೆ ಇದ್ದಷ್ಟು ಸಮಸ್ಯೆ ಆಗ್ತವೆ, ಅದೆಲ್ಲ ಕ್ಲೆನ್ಸಿಂಗ್ ಆಗ್ಬೇಕು, ಹೊರಗಡೆ ಆಗ್ಬೇಕು ಅಂದ್ರೆ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಒಂದು ಡೈಜೆಷನ್ ಆಗ್ಬೇಕು ಕರೆಕ್ಟ್ ಆಗಿ, ಅಂದ್ರೆ ಸೊ ನಾವು ತಿನ್ನಂತ ಆಹಾರ ಡೈಜೆಷನ್ ಕರೆಕ್ಟ್ ಆಗಿ, ಪಚನ ಕ್ರಿಯೆ ಚೆನ್ನಾಗಿ ಆಗ್ತಾ ಬೇದಿ ಕರೆಕ್ಟ್ ಆಗ್ಬೇಕು ಅಂದ್ರೆ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಸ್ಮೂತ್ ಮಸಲ್ ರಿಲ್ಯಾಕ್ಷನ್ ಅಂತ ಕರಿತೀವಿ. ಸೊ ನಾವು ಬಾಯಿಂದ ಹಿಡಿದು ಸೊ ಗುದ ದ್ವಾರದವರೆಗೂ, ಅಂದ್ರೆ ಬೇದಿ ಬರೋ ಜಾಗವರೆಗೂ ಟೋಟಲ್ ಒಂದು ಕೆನಲ್ ಇದೆ. ಸೊ ಅದನ್ನ ನಾವು ಸ್ಮೂತ್ ಮಸಲ್ ಅಂತ ಕರಿತೀವಿ. ಆ ಮಸಲ್ಸ್ ಆಕ್ಟಿವ್ ಆಗಿ ಅಂದ್ರೆ ಹೆಲ್ತಿ ಆಗಿರ್ಬೇಕು ಅಂದ್ರೆ ಇದೊಂದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಕೇವಾ ಮಿಲ್ಕ್ ತಿಸಿಲ್ ಡ್ರಾಪ್ಸ್ ಅಲ್ಲಿ ಈ ಒಂದು ಕಂಟೆಂಟ್ ಈಗ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ನೋಡಿದ್ದಾದ್ರೆ, ಸೊ ಇಟ್ ಕಂಟೈನ್ಸ್ ಮಿಲ್ಕ್ ತಿಸಿಲ್, ಸೈನರಸ್ ಕೊಲಿಮಸ್ ಅಂಡ್ ಟೆರಾಕ್ಸಿಕಮ್ ಅಫಿಸಿನಾಲಿಸ್ ಅಂಡ್ ಜಿಂಕೋ ಬಿಲೋಬಾ. ಇಲ್ಲಿ ನಿಮ್ಗೆ ಅರ್ಥ ಮಾಡ್ಕೊಡ್ರಿ. ಮಿಲ್ಕ್ ತಿಸಿಲ್ ಅಲ್ಲಿ ಎಂ ತಗೊಳ್ರಿ,
ಸೈನರ ಸ್ಕೊಲಿಮಸ್ ನಲ್ಲಿ ಸಿ ತಗೊಳ್ರಿ, ಟೆರಾಕ್ಸಿಕಮ್ ಅಫ್ಸಿನಾಲಿಸ್ ಟಿ ತಗೊಳ್ರಿ, ಸೊ ಜಿಂಕೋ ಬಿಲೋಬಾದಲ್ಲಿ ಜಿ ತಗೊಳ್ರಿ. ಎಂ ಸಿ ನಿಮಗೆ ಗೊತ್ತಿದೆ, ಎಂ ಸಿ ಅಂದ್ರೆ ಗೊತ್ತಲ್ಲ. ಎಂ ಸಿ ಯಾರಾದ್ರೆ ಹೇಳ್ತಾರ? ಎಂ ಸಿ ಅಂದ್ರೆ ಯಾರು? ಅದು ಏನು ಎಂ ಸಿ ಅಂದ್ರೆ? ಯಾರಾದ್ರೂ ಚಾಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದಾ? ಎಂ ಸಿ ಈವ್ನಿಂಗ್ ಕುಡಿಯತ್ತದ, ನೀವ್ ಹಂಗೆ ಅರ್ಥ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಸೊ ಎಂ ಸಿ ಅಂಡ್ ಟಿ ಜಿ ಅಂದ್ರೆ ಏನು? ತೆಲಂಗಾಣ. ಎಂ ಸಿ ಎಲ್ಲಿ ಸಿಗ್ತದೆ? ತೆಲಂಗಾಣದಲ್ಲಿ ಸಿಗ್ತದೆ ಅಂತ ಅರ್ಥ ಮಾಡ್ಕೊಳ್ರಿ. ಎಂ ಸಿ ಟಿ ಜಿ, ಎಂ ಸಿ ಟಿ ಜಿ ಅಂತ ಬರೀರಿ, ಎಂ ಸಿ ಟಿ ಜಿ. ಸೊ ಮಿಲ್ಕ್ ಟಿಸಿಲ್, ಸೈನರಾ ಸ್ಕೊಲಿಮಸ್ ಅಂಡ್ ಟೆರಾಕ್ಸಿಕಮ್ ಅಫ್ಸಿನಾಲಿಸ್ ಅಂಡ್ ಜಿಂಕೋ ಬಿಲೋಬಾ. ಎಂ ಸಿ ಟಿ ಜಿ ಅಂತ ಬರೀರಿ ಫಾಸ್ಟ್ ಆಗಿ. ಎಂ ಸಿ ಟಿ ಜಿ, ಎಂ ಸಿ ಟಿ ಜಿ, ಎಸ್, ಎಂ ಸಿ ಟಿ ಜಿ. ಎಂ ಸಿ ಅಂದ್ರೆ ಮಿಲ್ಕ್ ತಿಜಿಲ್ ಅಂಡ್ ಸೈನರಾ ಸ್ಕೊಲಿಮಸ್, ಟಿ ಜಿ ಅಂದ್ರೆ ತೆಲಂಗಾಣ, ಬಟ್ ಇಲ್ಲಿ ಟೆರಾಕ್ಸಿಕಮ್ ಅಫ್ಸಿನಾಲಿಸ್ ಅಂಡ್ ಜಿಂಕೋ ಬಿಲೋಬಾ. ಈ ತರ ಇಷ್ಟೇ ನೆನ್ಪಿಟ್ಕೋಬೇಕು, ಎಂ ಸಿ ಟಿ ಜಿ. ಈ 4 ಲೆಟರ್ಸ್ ನಿಮ್ಗೆ ನೆನಪಿದ್ರೆ ಮಿಲ್ಕ್ ತಿಜಿಲ್ ನಲ್ಲಿ ಏನೈತೆ ಅಂತೇಳಿ ನಿಮ್ಗೆ ಗೊತ್ತಾಗಬೇಕು. ಎಂ ಸಿ ಟಿ ಜಿ, ಯಾರು ಎಂ ಟೆಕ್ ಅನ್ನೋಗಾಯ್ತು, ಎಂ ಸಿ ಟಿ ಜಿ ಕರೆಕ್ಷನ್ ಮಾಡ್ಕೊಡ್ರಿ. ಎಂ ಸಿ ಟಿ ಜಿ, ಮಿಲ್ಕ್ ತಿಜಿಲ್, ಸೈನರಸ್ ಸ್ಕೊಲಿಮಸ್ ಅಂಡ್ ಟೆರಾಕ್ಸಿಕಮ್ ಅಫ್ಸಿನಾಲಿಸ್ ಅಂಡ್ ಜಿಂಕೋ ಬಿಲೋಬಾ, ಎಂ ಸಿ ಟಿ ಜಿ. ರೈಟ್. ಸೊ ಯಾರು ಅಂಜನ್ ಕುಮಾರ್ ಸರಿ ಮಾಡ್ಕೊಳ್ರಿ, ಆಮೇಲೆ ಪಾಂಡುರಂಗ ಸರ್ ಸರಿ ಮಾಡ್ಕೊಳ್ರಿ. ಎಂ ಸಿ ಟಿ ಜಿ, ಎಸ್, ಕೇವಾ ಗೋಪಿ ಅವ್ರು ಚೆನ್ನಾಗಿ ಬರೆದಿದ್ದಾರೆ. ಎಂ ಸಿ ಟಿ ಜಿ, ಮಿಲ್ಕ್ ತಿಜಿಲ್, ಇಲ್ಲಿ ಫಸ್ಟ್ ಲೆಟರ್ ತಗೋಬೇಕು, ಎಂ ಸಿ ಟಿ ಜಿ, ಮಿಲ್ಕ್ ತಿಜಿಲ್ ಅಂಡ್ ಸೈನರಾಸ್ ಕೊಲಿಮಸ್ ಅಂಡ್ ಟೆರಾಕ್ಸಿಕಮ್ ಅಫ್ಸಿನಾಲಿಸ್ ಅಂಡ್ ಜಿಂಕೋ ಬಿಲೋಬಾ. ಈ ತರ ಸಣ್ಣ ಸಣ್ಣ ನಿಮ್ಗೆ ಟಿಪ್ಸ್ ಕೊಡ್ತೀನಿ, ನೀವು ಯಾವತ್ತೂ ಮರ್ಯಾದೆದಲ್ಲಿ. ಇದರಲ್ಲಿ ಏನ್ ಕಂಟೆಂಟ್ ಇದೆ ಅಂದ್ರೆ ಯಾರಾದ್ರೂ ಕೇಳಿದ್ರು ಎಂ ಸಿ ಟಿ ಜಿ ಇದೆ ಸರ್ ಅಂತ ನೆನ್ಪಿಡ್ಬೇಕು. ಏನ್ ಸರ್ ಎಂ ಸಿ ಟಿ ಜಿ? ಮಿಲ್ಕ್ ತಿಜಿಲ್, ಸೈನರಾಸ್ ಕೊಲಿಮಸ್ ಅಂಡ್ ಟೆರಾಕ್ಸಿಕಮ್ ಅಫ್ಸಿನಾಲಿಸ್ ಅಂಡ್ ಜಿಂಕೋ ಬಿಲೋಬಾ. ಇಷ್ಟೇ ನಿಮ್ಗೆ ಅದು ಬಾಯ್ಪಾಠ ಆಗಿರ್ಬೇಕು ಇದ್ರಲ್ಲಿ ಏನಿದೆ. ಸೊ ಇದು ಯಾವ ತರ ಕೆಲಸ ಮಾಡುತ್ತಂತೂ ನಾನು ನೆಕ್ಸ್ಟ್ ತಿಳಿಸ್ತಾ ಬರ್ತೀನಿ, ಬಟ್ ಇವೆಲ್ಲ ನಿಮಗೆ ಗೊತ್ತಿರ್ಬೇಕು. ಒಂದು ಸಣ್ಣದು ಒಂದು ಫಾರ್ಮುಲಾ, ಯಾವುದೇ ಒಂದು ನಾವು ಏನಾದ್ರು ಲೆಕ್ಕ ಮಾಡ್ಬೇಕು ಅನ್ಕೊಡ್ರಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಹೇಳಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಕರಿತೀವಿ. ಸೇಮ್ ಅದು ಫಾರ್ಮುಲಾ, ಸೇಮ್ ಇಲ್ಲಿನೂ ಒಂದು ಫಾರ್ಮುಲಾ, ಮಿಲ್ಕ್ ತಿಜಿಲ್, ಸೈನರಸ್ ಕೊಲಿಮಸ್ ಅಂಡ್ ಟೆರಾಕ್ಸಿಕಮ್ ಅಫ್ಸಿನಾಲಿಸ್ ಅಂಡ್ ಜಿಂಕೋ ಬಿಲೋಬಾ, ಎಂ ಸಿ ಟಿ ಜಿ. ಸೊ ಈ ತರ ನಾವು ಈಸಿಯಾಗಿ ನೆನ್ಪಿಟ್ಕೋಬಹುದು. ಸೊ ನೀವು ಯಾವ್ದಾದ್ರು ಪ್ರೆಸೆಂಟೇಶನ್ ಮಾಡ್ಬೇಕಾದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ. ರೈಟ್. ಸೊ ಅದೇ ರೀತಿಯಲ್ಲಿ ಇದು ಯಾವ ರೀತಿಯಲ್ಲಿ ಮಿಲ್ಕ್ ತಿಜಿಲ್ ಅನ್ನೋದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಸ್ಪೆಷಲಿ ಸೊ ಮೇಂಟೈನಿಂಗ್ ಲಿವರ್, ಹೆಲ್ತಿ ಲಿವರ್, ಸ್ಪೆಷಲಿ ಮೇಂಟೈನ್ಸ್ ಹೆಲ್ತಿ ಲಿವರ್. ಸೊ ಲಿವರ್ ಹೆಲ್ತಿ ಇರ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಟಾಕ್ಸಿನ್ಸ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ, ಲೈಕ್ ಆಲ್ಕೋಹಾಲ್ ಇರ್ಬೋದು, ಬೇರೆ ಬೇರೆ ಪದಾರ್ಥಗಳು ಇರ್ಬೋದು. ಇವತ್ತು ಹೊರಗಡೆ ತಿನ್ನಂತ ಪದಾರ್ಥಗಳು ವಿಷಪೂರಿತವಾಗಿರುವಂತ ಒಂದು ಏನು ಫುಡ್ಸ್ ಇರ್ತಾವೆ, ಅದರಲ್ಲಿ ಟಾಕ್ಸಿನ್ಸ್ ಇರ್ತವೆ, ಫ್ಲೇವರ್ಸ್ ಇರ್ತವೆ, ಕಲರ್ಸ್ ಇರ್ತವೆ, ಎಲ್ಲ ಇರ್ತವೆ. ಸೊ ಅದರಿಂದ ಪ್ರೊಟೆಕ್ಷನ್ ಆಗ್ಬೇಕು ಅಂದ್ರೆ, ಸೊ ದಿಸ್ ಇಸ್ ದ ಮೇಜರ್ ಕಾಂಪೋನೆಂಟ್ ಅಂತ ಹೇಳ್ಬೋದು ಪ್ರಿವೆಂಟ್ ಮಾಡ್ಲಿಕ್ಕೆ. ರೈಟ್. ಅದು ಅಲ್ಲದೆ ಹೊರಗಡೆಯಿಂದ ಪೊಲ್ಯೂಷನ್ ಆಗ್ತಾ ಇರೋಂಥದ್ದು, ಅದು ಅಲ್ಲದೆ ಲಿವರ್ ಪ್ರಾಬ್ಲಮ್ಸ್ ಇರೋದು, ಆ ಒಂದು ಪ್ರಾಬ್ಲಮ್ಸ್ ಲಿಂದ ಪ್ರಿವೆಂಟ್ ಮಾಡಬೇಕು, ಸೊಲ್ಯೂಷನ್ ಸಿಗ್ಬೇಕು ಅಂದ್ರೆ ಸೊ ಮಿಲ್ಕ್ ತಿಜಿಲ್ ಅನ್ನೋದು ದಿ ಬೆಸ್ಟ್ ಅಂತ ಹೇಳ್ಬೋದು. ಇನ್ನೊಂದು ಏನಾಗುತ್ತೆ ಅಂದ್ರೆ ಆಕ್ಟ್ಸ್ ಆಸ್ ಆಂಟಿ ಆಕ್ಸಿಡೆಂಟ್, ಅಂದ್ರೆ ಸೆಲ್ ಪ್ರೊಟೆಕ್ಷನ್ ಮಾಡೋಂಥದ್ದು. ಆಂಟಿ ಆಕ್ಸಿಡೆಂಟ್ ಒಂದು ಫ್ರೀ ರಾಡಿಕಲ್ ಅಟ್ಯಾಕ್ ಆಗದಂಗೆ, ಅಂದ್ರೆ ಸೆಲ್ ನ ಡ್ಯಾಮೇಜ್ ಮಾಡೋ ರೀತಿಯಲ್ಲಿ ಆಗದಂಗೆ, ಸೊ ಅದನ್ನ ಸೆಲ್ಗೆ ರಕ್ಷಣೆಯಾಗಿ ನಿಂತದ್ದನ್ನ ಆಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ರೈಟ್. ಆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದಾನೇ ಸೆಲ್ ಡ್ಯಾಮೇಜ್ ಆಗೋದಿಲ್ಲ, ಸೆಲ್ ಲೈಫ್ ಎಷ್ಟಿರ್ತದೋ ಅಷ್ಟು ಚೆನ್ನಾಗಿರ್ತದೆ. ಅದರಿಂದ ಇನ್ನೊಂದು ಪ್ರಾಬ್ಲಮ್ ಬರಲ್ಲ. ಇನ್ ಕೇಸ್ ಸೆಲ್ ಇದೇನು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇಲ್ಲ, ಸೆಲ್ ಡ್ಯಾಮೇಜ್ ಆಗ್ತಾ ಇದೆ, ಫ್ರೀ ರಾಡಿಕಲ್ ಅಟ್ಯಾಕ್ ಆಗ್ತಾ ಇದೆ ಅಂದ್ರೆ ಮೋಸ್ಟ್ಲಿ ಅಲ್ಲಿ ಡ್ಯಾಮೇಜ್ ಆಗ್ತಾ ಲಿವರ್ ಪ್ರಾಬ್ಲಮ್ಸ್ ಆಗ್ಬೋದು, ಲಿವರ್ ಸಿರೋಸಿಸ್ ಆಗ್ಬೋದು, ಲಿವರ್ ಕ್ಯಾನ್ಸರ್ ಆಗ್ಬೋದು. ಸೊ ಸೆಲ್ ಪ್ರೊಟೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಇದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ಸೆಲ್ ಡ್ಯಾಮೇಜ್ ಆಗದೇ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಆಮೇಲೆ ಸೆಲ್ ಮೆಂಬ್ರೇನ್ ಏನಿದೆ, ಸೊ ಅದು ಪ್ರೊಟೆಕ್ಷನ್ ಆಗಿ ಇಟ್ಕೊಳ್ಳಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಫಾರ್ ಸಪೋಸ್ ಏನಾದ್ರು ತಿನ್ನಂತ ಆಹಾರ ಪದಾರ್ಥಗಳಲ್ಲಿ ಟಾಕ್ಸಿನ್ಸ್ ಆಗ್ಲಿ, ಬ್ಯಾಕ್ಟೀರಿಯಾ ಆಗ್ಲಿ, ವೈರಸ್ ಆಗ್ಲಿ ಯಾವ್ದಾದ್ರು ಅಲ್ಲಿ ಸಮಸ್ಯೆ ಮಾಡಿ ಸೆಲ್ ನ ಡ್ಯಾಮೇಜ್ ಮಾಡ್ತಾ ಇದೆ ಅಂದ್ರೆ ಈ ಒಂದು ಕಂಟೆಂಟ್ ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ, ಅದು ಯಾವುದೇ ರೀತಿಯಲ್ಲಿ ಸಮಸ್ಯೆ ಮಾಡ್ದಂಗ. ಅದು ಅಲ್ಲದೆ ಸೊ ಇನ್ನೂ ಏನಿದೆ ಇದರಲ್ಲಿ ನೋಡೋಣ. ಸೈನರಸ್ ಕೊಲಿಮಸ್, ಈಗ ನೋಡಿ ಇದಕ್ಕಿಂತ ಮುಂಚೆ ಎಂ ನೋಡಿದ್ವಿ, ಈಗ ಸಿ. ಏನು ಸಿ ಅಂದ್ರೆ ಸೈನರಸ್ ಕೊಲಿಮಸ್.
ಸೊ ಆರ್ಟಿಚೋಕ್ ಅಂತನೂ ಕರೀತಾರೆ. ಇದರಲ್ಲಿರುವಂತ ಆಂಟಿ ಆಕ್ಸಿಡೆಂಟ್ ಸಿಲಿಮಾರಿನ್ ಇರ್ಬೋದು. ಸೊ ಇದೇನಾಗುತ್ತೆ, ಹೆಲ್ದಿ ಲಿವರ್ಗಾಗಿ ಹೆಲ್ಪ್ ಮಾಡುತ್ತೆ. ಅದು ಅಲ್ಲದೆ ಇದು ನ್ಯಾಚುರಲ್ ಡೈಯೂರಿಟಿಕ್. ಡೈಯೂರಿಟಿಕ್ ಅಂದ್ರೆ ಗೊತ್ತಾ ಯಾರಿಗಾದ್ರು? ನಮ್ಮ ಬಾಡಿಯಲ್ಲಿ ವಾಟರ್ ಜಾಸ್ತಿ ಇದ್ರೆ, ಸೊ ಸ್ಪೆಷಲಿ ಬಿ ಇದ್ದಾಗ, ಸೊ ಡೈಯೂರಿಟಿಕ್ ಆಗಿ ಡಾಕ್ಟರ್ ಕೊಡ್ತಿರ್ತಾರೆ. ಸೊ ಡೈಯೂರಿಟಿಕ್ ಕೊಟ್ರೆ ಬಿ ಕಂಟ್ರೋಲ್ ಆಗುತ್ತೆ. ಯಾಕಂದ್ರೆ ಬಾಡಿಯಲ್ಲಿ ಫ್ಲೂಯಿಡ್ ಜಾಸ್ತಿ ಇದ್ದಾಗ, ಸೊ ಡೈಯೂರಿಟಿಕ್ ಕಂಟೆಂಟ್ ಇದ್ದಂತ ಯಾವ್ದಾದ್ರು ಮೆಡಿಸಿನ್ ಕೊಟ್ಟಾಗ ಏನಾಗ್ತದೆ, ಬಿ ನಾರ್ಮಲ್ ಬರುತ್ತೆ. ಸೊ ಬಾಡಿಯಲ್ಲಿ ನೀರು ಜಾಸ್ತಿ ಆದ್ರೆ, ಸೊ ಡೈಯೂರಿಟಿಕ್ ಕೊಡ್ತಾ ಅದನ್ನ ಕಡಿಮೆ ಮಾಡ್ತಾರೆ. ಸೊ ಅದೇನಾಗುತ್ತೆ, ಬಾಡಿಯಲ್ಲಿ ಇಂಬ್ಯಾಲೆನ್ಸ್ ಏನಾದ್ರೂ ಇತ್ತು, ಸಮಸ್ಯೆಗಳು ಏನಾದ್ರೂ ಇತ್ತು, ಸೊ ಅದೆಲ್ಲ ಸರಿ ಹೋಗ್ತದೆ. ಅದು ಅಲ್ಲದೆ ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು, ಗಾಲ್ ಬ್ಲಾಡರ್ ಫಂಕ್ಷನ್ ಇರ್ಬೋದು, ಇವು ಎಲ್ಲವೂ ಸರಿ ಹೋಗ್ತಾ ಬರ್ತವೆ. ರೈಟ್. ಸೊ ಅದು ಸೈನರ ಸ್ಕೊಲಿಮಸ್ ಅಂತ ಹೇಳಿ. ಸೊ ಅದು ಅಲ್ಲದೆ ಸೊ ರೆಡ್ಯೂಸಸ್ ಕೊಲೆಸ್ಟ್ರಾಲ್ ಲೆವೆಲ್. ಸೊ ನಮ್ಗೆ ಎರಡು ಬೇಕಾಗ್ತವೆ, LDL ಬೇಕಾಗುತ್ತೆ, HDL ಬೇಕಾಗುತ್ತೆ. ಅದ್ರ ಪ್ರಮಾಣದಲ್ಲಿ ಇದ್ರೆ ಓಕೆ. HDL ಜಾಸ್ತಿ ಇದ್ರೆ ಓಕೆ, ನೋ ಪ್ರಾಬ್ಲಮ್. LDL ಇನ್ನೂ ಜಾಸ್ತಿ ಆದ್ರೆ ಇನ್ನೂ ಸಮಸ್ಯೆ ಆಗ್ತದೆ. ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಸೇರ್ಕೊಂಡು ಏನಾಗುತ್ತೆ, ಬಾಡಿಯಲ್ಲಿ ಡ್ಯಾಮೇಜಸ್ ಆಗ್ತವೆ, ನರ್ವ್ಗಳಲ್ಲಿ ಡ್ಯಾಮೇಜ್ ಆಗ್ತವೆ, ಬ್ರೈನ್ ಅಲ್ಲಿ ಡ್ಯಾಮೇಜಸ್ ಆಗ್ತವೆ, ಹಲವಾರು ರೀತಿಯಲ್ಲಿ ಪ್ರಾಬ್ಲಮ್ಸ್ ಆಗ್ತದೆ. ಈವನ್ ಫ್ಯಾಟಿ ಲಿವರ್ನು ಜಾಸ್ತಿ ಆಗ್ಲಿಕ್ಕೆ ಚಾನ್ಸಸ್ ಇರ್ತದೆ LDL ಜಾಸ್ತಿ ಆದಾಗ. ಇದರಲ್ಲಿ ಒಂದು ಇದು HMG-CoA ಅಂತ ಇದೆ. ಸೊ ಇದು ರಿಡಕ್ಟೇಸ್ ಸಿಂಥಸಿಸ್ ಯಾವ ರೀತಿಯಲ್ಲಿ ಆಗ್ತದೆ ಅಂದ್ರೆ, ಹೈಡ್ರಾಕ್ಸಿ ಮೆಥೈಲ್ ಗ್ಲೂಟರೈಲ್ CoA ಅಂತ ಕರಿತೀವಿ. ಇದೊಂಥರ ಸ್ಟಾರ್ಟಿನ್ಸ್ ಟೈಪ್ ವರ್ಕ್ ಮಾಡ್ತದೆ. ಏನಂದ್ರೆ ಟು ಲೋಯರ್ ಕೊಲೆಸ್ಟ್ರಾಲ್ ಲೆವೆಲ್. ಸೊ ಕೊಲೆಸ್ಟ್ರಾಲ್ ಲೆವೆಲ್ ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇದು ಈ ಒಂದು ಕಂಟೆಂಟ್ ಕೆಲಸ ಮಾಡುತ್ತೆ, HMG-CoA ಅಂತೇಳಿ. ಸೊ ಅದು ಅಲ್ಲದೆ ಇನ್ನ ಏನಿದೆ ಇದರಲ್ಲಿ ನೋಡೋದಾದ್ರೆ, ಥೆರಾಕ್ಸಿಕಮ್ ಅಬ್ಸಿನಾಲಿಸ್, TC ಆಯ್ತು, ರೈಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು MC ಆಯ್ತು, ಈಗ T ಬಂದಿದೀವಿ, ಟೆರಾಕ್ಸಿಕಮ್ ಅಬ್ಸಿನಾಲಿಸ್. ಇದು ದಾಂಡೇಲಿಯನ್ ಅಂತೀವಿ. ಸೊ ಇದರಲ್ಲಿ ದಾಂಡೇಲಿಯನ್ ಅಂತನೂ ಕರೀತಾರೆ ಅದನ್ನ. ಸೊ ಟೆರಾಕ್ಸಿಕಮ್ ಅಬ್ಸಿನಾಲಿಸ್ ಬಂದ್ಬಿಟ್ಟು ಇದು ಸೈಂಟಿಫಿಕ್ ನೇಮ್. ಸೊ ಇದು ಯಾವ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ ನೋಡೋದಾದ್ರೆ, ಸೊ ಮೈಲ್ಡ್ ಲ್ಯಾಕ್ಸೇಟಿವ್ ಆಗಿ ಕೆಲಸ ಮಾಡುತ್ತೆ. ಮೈಲ್ಡ್ ಲ್ಯಾಕ್ಸೇಟಿವ್ ಅಂದ್ರೆ ಫ್ರೀ ಮೋಷನ್ ಆಗೋ ರೀತಿಯಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಡೈಜೆಷನ್ ಚೆನ್ನಾಗ್ ಆಗ್ಲಿಕ್ಕೆ, ಆಮೇಲೆ ಹಸಿವು ಚೆನ್ನಾಗ್ ಆಗ್ಬೇಕು. ನಾವು ತಿನ್ನಂತ ಆಹಾರ ಪದಾರ್ಥ ಜೀರ್ಣ ಆಗ್ಬೇಕು, ಆಮೇಲೆ ಮತ್ತೆ ಹಸಿವು ಆಗ್ಬೇಕು ಅಂದ್ರೆ ಈ ಒಂದು ಕಂಟೆಂಟ್ ಇದ್ದಾಗ, ಲಿವರ್ ಹೆಲ್ದಿ ಇದ್ದಾಗ, ಲಿವರ್ ಯಾವಾಗಾದ್ರೆ ಚೆನ್ನಾಗಿರುತ್ತೆ, ಅವಾಗ ಏನಾಗುತ್ತೆ, ಹಸಿವನ್ನ ತಾನಾಗಿ ಆಗುತ್ತೆ. ಸೊ ಹಂಗೆ ಹಸಿವು ಹೆಚ್ಚು ಆಗ್ಲಿಕ್ಕೆ ಇದು ಪ್ರಮೋಷನ್ ಮಾಡುತ್ತೆ. ಆಮೇಲೆ ನಮ್ಮಲ್ಲಿ ಎರಡು ರೀತಿಯಲ್ಲಿ ಬ್ಯಾಕ್ಟೀರಿಯಾ ಇದೆ, ಗುಡ್ ಬ್ಯಾಕ್ಟೀರಿಯಾ ಇದೆ, ಸೊ ಕೆಟ್ಟ ಬ್ಯಾಕ್ಟೀರಿಯಾ ಎರಡೂ ಇರ್ತವೆ. ಸೊ ಕೆಟ್ಟ ಬ್ಯಾಕ್ಟೀರಿಯಾನ ಕಡಿಮೆ ಮಾಡಿ ಹೆಲ್ದಿ ಬ್ಯಾಕ್ಟೀರಿಯಾನ ಜಾಸ್ತಿ ಮಾಡಿ ನಮ್ಗೆ ಏನ್ ಮಾಡುತ್ತೆ, ಹೆಲ್ದಿ ಆಗಿರ್ಲಿಕ್ಕೆ ಇದು ಅವಕಾಶ ಮಾಡುತ್ತೆ. ಅದು ಟೆರಾಕ್ಸಿಕಮ್ ಅಬ್ಸಿನಾಲಿಸ್ ಅನ್ನೋದು. ಅದು ಅಲ್ಲ, ಸ್ಲೋಯಿಂಗ್ ಡೌನ್ ಏಜಿಂಗ್. ಸೊ ವಯಸ್ಸಾಗಿದ್ದಂತವ್ರು ಇನ್ನು ವಯಸ್ಸು ಕಡಿಮೆ ಆಗಿ ಕಾಣ್ಬೇಕು, ಆಂಟಿ ಏಜಿಂಗ್ ಪ್ರಾಸೆಸ್ ಆಗ್ಬೇಕು ಅಂದ್ರೆ, ಸೊ ದಿಸ್ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋಂಥದ್ದು, ಇದಕ್ಕಿಂತ ಮುಂಚೆ ಹೇಳಿದಂಗೆ ಸೊ ವೆರಿ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ಬೋದು ಟೆರಾಕ್ಸಿಕಮ್ ಅಬ್ಸಿನಾಲಿಸ್ ಅನ್ನೋದು. ಸೊ ಬ್ಲಡ್ ವೆಸಲ್ಸ್ ಆಗ್ಲಿ ಅಥವಾ ಹಾರ್ಟ್ ಮಸಲ್ಸ್ ಆಗ್ಲಿ, ಸೊ ಅದನ್ನ ಸ್ಟ್ರೆಂಥೆನ್ ಮಾಡ್ಲಿಕ್ಕೆ ಅಂದ್ರೆ, ಸೊ ಅದನ್ನ ಸ್ಟ್ರಾಂಗ್ ಆಗಿ ಹೆಲ್ತಿ ಮಾಡ್ಲಿಕ್ಕೆ, ಹಾರ್ಟ್ ಮಸಲ್ಸ್ ಇವೆಲ್ಲವೂ ಹೆಲ್ತಿ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು TC ಆಯ್ತು, ಈಗ MC ಆಯ್ತು, ಈಗ ಜಿಂಕೋ ಬಿಲೋಬಾ. ಸೊ ಜಿಂಕೋ ಬಿಲೋಬಾ ಏನ್ ಕೆಲಸ ಮಾಡ್ತತೆ? ಸೊ ಡೆಫಿನೆಟ್ಲಿ ಗೊತ್ತಿರ್ಲಿ. ಸೊ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ಬೇಕು. ಸೊ ದಿಸ್ ಇಸ್ ದ ಒನ್ ಆಫ್ ದಿ ಬೆಸ್ಟ್ ಕಾಂಪೋನೆಂಟ್ ಅಂತ ಹೇಳ್ಬೋದು, MCG-TG, ರೈಟ್. ಸೊ ನೆಕ್ಸ್ಟ್ ಅಲ್ಲಿ ಈ ನಲ್ಲಿ ಇನ್ನೂ ಏನ್ ಹೆಲ್ಪ್ ಆಗುತ್ತೆ ಇಂದ ನಮ್ಗೆ? ಬ್ರೈನ್ ಸೆಲ್ಸ್ ಇರ್ಬೋದು, ಐ ಸೆಲ್ಸ್ ಇರ್ಬೋದು, ಇಯರ್ ಇರ್ಬೋದು, ಲೆಗ್ ಇರ್ಬೋದು, ಟೋಟಲ್ ಇವೆಲ್ಲ ಓವರ್ ಆಲ್ ಫಂಕ್ಷನ್ಸ್ ಹೆಲ್ದಿ ಆಗಿರ್ಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ಇದು ಜಿಂಕೋ ಬಿಲೋಬಾ ಅನ್ನೋದು ಹೆಲ್ಪ್ ಮಾಡುತ್ತೆ. ಅದು ಅಲ್ಲದೆ ಅಲ್ಜಿಮರ್ ಡಿಸೀಸ್ ಅಂತ ಕರಿತೀವಿ. ಅಲ್ಜಿಮರ್ ಡಿಸೀಸ್ ಅಂದ್ರೆ ಜಾಸ್ತಿ ಕೆಲವೊಬ್ಬರಲ್ಲಿ ಮರು ಇರ್ತದೆ, ಅವ್ರವ್ರ ಮನೆಗಳಲ್ಲಿ ಫ್ಯಾಮಿಲಿ ಮೆಂಬರ್ಸ್ನೇ ಮರ್ತೋಗ್ಬಿಡ್ತಿರ್ತಾರೆ. ಅದನ್ನ ಅಲ್ಜಿಮರ್ ಡಿಸೀಸ್ ಅಂತ ಕರಿತೀವಿ. ಸೊ ಇದು ಒಂದ್ ಟೈಪ್ ಮೆಂಟಲ್ ಅಂತ ಕರೀತಾರೆ, ರೈಟ್. ಸೊ ಮೆಂಟಲ್ ಅಂದ್ರೆ ಅವ್ರು ಏನ್ ಮಾತಾಡ್ತಾರೋ ಗೊತ್ತಿರಲ್ಲ, ಅವ್ರು ಯಾರು ಏನು ಅಂತೇಳಿ ಗೊತ್ತಿಡೋದಿಲ್ಲ, ಸೊ ಹೇಳಿದ್ದೆಲ್ಲ ಮರ್ತು ಹೋಗ್ತಿರ್ತಾರೆ. ಇಂಥವೆಲ್ಲ ಸಮಸ್ಯೆಗಳು ಅಲ್ಜಿಮರ್ ಡಿಸೀಸ್ ಅಲ್ಲಿ ಕಾಣಿಸ್ತಿರ್ತವೆ. ಸೊ ಬ್ರೈನ್ ಸೆಲ್ಸ್ ಅಲ್ಲೇ ಇದೇನ್ ಮಾಡುತ್ತೆ, ಜಿಂಕೋ ಬಿಲೋಬಾ ಅನ್ನೋದು ಬ್ರೈನ್ ಸೆಲ್ಸ್ ಅಲ್ಲಿ ಇದು ಇಂಟರ್ಫೇರ್ ಆಗುತ್ತೆ. ಸೊ ಇಂಟರ್ಫೇರ್ ಆಗಿ ಆ ಒಂದು ಸಮಸ್ಯೆನ ಸರಿ ಮಾಡೋಂಥದ್ದು ಜಿಂಕೋ ಬಿಲೋಬಾ.
ಎಷ್ಟು ನೋಡ್ರಿ. ಸೊ ಈವನ್ ಆಲೋಚನೆ ಮಾಡಂತ ಒಂದು ಟೈಮಲ್ಲಿನು ಜಿಂಕೋ ಬಿಲೋಬಾ ಅನ್ನೋದು ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅಲ್ಜಿಮರ್ ಡಿಸೀಸ್ ಏನಾದ್ರು ಇದ್ರೆ ಅದರಿಂದ ರಿಕವರ್ ಆಗ್ಲಿಕ್ಕೂ ಇದು ಹೆಲ್ಪ್ ಮಾಡುತ್ತೆ ಅಂತದ್ದು ಜಿಂಕೋ ಬಿಲೋಬಾ. ಮಿಲ್ಕ್ತಿಜಿಲ್ ಅಂದ್ರೆ ಯಾವುದೋ ಒಂದು ಓನ್ಲಿ ಲಿವರ್ ಅನ್ಕೊಂಡಿದ್ವಿ, ಹಲವಾರು ಪ್ರಾಬ್ಲಮ್ಸ್ಗೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಲಿವರ್ ಬಂದ್ಬಿಟ್ಟು ಒಂದು ಸುಮಾರು 100ಕ್ಕೂ ಹೆಚ್ಚು ಫಂಕ್ಷನ್ಸ್ ಕೆಲಸ ಮಾಡುತ್ತೆ. ಸೊ ಅದರಲ್ಲಿ ಸೊ ನಾವು ಈ ಪ್ರಾಡಕ್ಟ್ ಕೊಟ್ಟಾಗ ಲಿವರ್ ಹೆಲ್ದಿ ಇದ್ದೆ ಅನ್ಕೊಡ್ರಿ, ಬಾಡಿಯಲ್ಲಿ ನೂರಾರು ಪ್ರಾಬ್ಲಮ್ಸ್ ಆಟೋಮೆಟಿಕ್ ಸೊಲ್ಯೂಷನ್ ಅನ್ನ ಸಿಗ್ತಾ ಬರುತ್ತೆ. ಸೊ ಹಂಗಾಗಿ ಇದು ಜಿಂಕೋ ಬಿಲೋಬಾ ಕೆಲಸ ಮಾಡಂತ ಒಂದು ರೀತಿ ಅನ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೌ ಇಟ್ ವರ್ಕ್ಸ್, ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸ್ಟೆಬಿಲೈಸ್ ಸೆಲ್ ಮೆಮ್ಬ್ರೇನ್ ಅಂದ್ರೆ ಸೆಲ್ ಮೆಮ್ಬ್ರೇನ್ ಪ್ರೊಟೆಕ್ಷನ್ ಮಾಡುದು. ಫಾರ್ ಸಪೋಸ್ ಸೆಲ್ ಮೇಲೆ ಇರಂತ ವಾಲ್ ಇದೆ, ಆ ವಾಲ್ ನ ಸರಿಪಡಿಸಂತದ್ದು. ಫಾರ್ ಸಪೋಸ್ ಒಂದು ಫ್ರೀ ರಾಡಿಕಲ್ ಅಟ್ಯಾಕ್ ಆಗ್ಬೋದು, ಹೊರಗಡೆಯಿಂದ ಟಾಕ್ಸಿನ್ ಜಾಸ್ತಿ ಆಗ್ಬಿಟ್ಟು ಸೆಲ್ ನ ಡ್ಯಾಮೇಜ್ ಮಾಡುವಂತ ಟೈಮಲ್ಲಿ ಇದೇನ್ ಮಾಡುತ್ತೆ, ಪ್ರೊಟೆಕ್ಷನ್ ಮಾಡುತ್ತೆ, ಸ್ಟೆಬಿಲೈಸೇಷನ್ ಮಾಡುತ್ತೆ, ಅಂದ್ರೆ ಸೊ ಬ್ಯಾಲೆನ್ಸಿಂಗ್ ಮಾಡುತ್ತೆ. ಸೊ ಈ ರೀತಿಯಲ್ಲಿ ಈ ಒಂದು ಮಿಲ್ಕ್ ತಿಜಿಲ್ ಅನ್ನೋದು ಕೆಲಸ ಮಾಡ್ತಾ. ಅದು ಅಲ್ಲದೆ ಪ್ರೋಟೀನ್ ಸಿಂಥಸಿಸ್. ಸೊ ಪ್ರೋಟೀನ್ ಸಿಂಥಸಿಸ್ ಆಗ್ತಾ ಏನ್ ಮಾಡ್ಬೇಕಂದ್ರೆ ಏನಾಗ್ತದೆ ಅಂದ್ರೆ, ಯಾವಾಗಾದ್ರೂ ಪ್ರೋಟೀನ್ ಸಿಂಥಸಿಸ್ ಆಗಿದೆ ಅನ್ಕೊಟ್ರಿ, ನಮ್ಮ ಸೆಲ್ಸ್ ಅಲ್ಲಿ ಪ್ರೋಟೀನ್ ಎಷ್ಟು ಬೇಕು, ಎಷ್ಟು ಲಾಸ್ ಆಗ್ತಾ ಇದೆ, ಅದು ಎಷ್ಟು ಉಳ್ಕೋಬೇಕು, ಮತ್ತೆ ಹೊಸದನ್ನ ಕಲೆಕ್ಟ್ ಮಾಡ್ಕೊಳ್ಳೋಂತ ಪ್ರಾಸೆಸ್ ಅನ್ನ ಏನಂತೀವಿ, ಪ್ರೋಟೀನ್ ಸಿಂಥಸಿಸ್ ಅಂತ ಕರಿತೀವಿ. ಸೊ ಅದು ಕರೆಕ್ಟ್ ಆಗಿ ಆಗ್ಬೇಕು ಅಂದ್ರೆ, ಸೊ ಯಾವಾಗಾದ್ರೆ ಕರೆಕ್ಟ್ ಆಗಿದೆ, ರೈಟ್. ಸೊ ಮಿಲ್ಕ್ ತಿಜಿಲ್ ಅನ್ನೋದು ಕೆಲಸ ಮಾಡುತ್ತೆ. ಜೊತೆಗೆ ಆ ಒಂದು ರೀಜನರೇಟ್ ಮಾಡ್ತಾ ಇರ್ತದೆ ಸೆಲ್ ಪ್ರೊಟೆಕ್ಷನ್ಗಾಗಿ. ಸೊ ಡ್ಯಾಮೇಜ್ ಆಗ್ತಾ ಇರೋಂತ ಸೆಲ್ ನ ಮತ್ತೆ ಪ್ರೊಟೆಕ್ಷನ್ ಜೊತೆಗೆ ಡ್ಯಾಮೇಜ್ ಆಗ್ತಾ ಇರೋನ ಮತ್ತೆ ರಿಪೇರ್ ಮಾಡ್ತಾ. ಸೊ ಅದ್ರ ಒಂದು ಪ್ರೊಟೆಕ್ಷನ್, ಕಂಪ್ಲೀಟ್ ಲಿವರ್ ಪ್ರೊಟೆಕ್ಷನ್ಗೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ಇನ್ನೊಂದು ಏನಂದ್ರೆ, ಇದು ಇನ್ನ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಇಲ್ಲಿ ನೋಡ್ಬೋದು ಫ್ರೀ ರಾಡಿಕಲ್ ಅಟ್ಯಾಕ್ ಅಂತೇಳಿ. ಇಲ್ಲಿ ನಿಮಗೆ ಗೊತ್ತಿದೆ. ಸೊ ಒಂದೇ ನಿಮಿಷ, ಕಾಣಿಸ್ತಾ ಇದೆನಾ? ಇಸ್ ಇಟ್ ಕ್ಲಿಯರ್? ಡಬಲ್ ಸಿ ಇನ್ನೊಂದು ಮೊಬೈಲ್ ಅಲ್ಲಿ ಕಾಣಿಸ್ತಾ ಇಲ್ಲ ನನಗೆ, ನಿಮಗೆ ಕಾಣಿಸ್ತಾ ಇದೆನಾ? ಓಕೆ ರೈಟ್. ಓಕೆ ರೈಟ್, ಥ್ಯಾಂಕ್ ಯು. ಡಬಲ್ ಸಿ ಓಕೆ ರೈಟ್. ಸೊ ಫ್ರೀ ರಾಡಿಕಲ್ ಅಟ್ಯಾಕ್ ನ ಇದು ಪ್ರಿವೆಂಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಏನು ಲಿವರ್ ಸೆಲ್ಸ್ ಆಗಿರ್ಬೋದು, ಏನು ಸೆಲ್ ಮೆಂಬ್ರೇನ್ ಇರ್ಬೋದು, ಟಿಶ್ಯೂಸ್ ಇರ್ಬೋದು, ಅದು ಹೆಲ್ದಿ ಇರಬೇಕು ಅಂದ್ರೆ ಸೊ ಮಿಲ್ಕ್ ಡೀಸೆಲ್ ಕಂಟೆಂಟ್ ಇದ್ದಾಗ ಡೆಫಿನೆಟ್ಲಿ ಅದು ಪ್ರೊಟೆಕ್ಷನ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಇನ್ನು ಏನೆಲ್ಲ ಫಂಕ್ಷನ್ಸ್ ಇದಾವೆ, ಇನ್ನು ಯಾವ ರೀತಿಯಲ್ಲಿ ಕೆಲಸ ಮಾಡೋದು ನೋಡಿದ್ದಾದ್ರೆ, ಈ ಮಿಲ್ಕ್ ಡೀಸೆಲ್ ನಿಂದ ಕೆಲವೊಂದು ಸಮಸ್ಯೆಗಳನ್ನ ಸ್ಪೆಷಲಿ ಇಲ್ಲಿ ನೀವು ನೋಡ್ಬೋದು, can also prevent, can also help with intestinal or indigestion issues. ಸೊ ಏನು ಇಂಟೆಸ್ಟಿನಲ್ ಅಂದ್ರೆ ಅರ್ಥ ಏನು, ಕೊರಳು ಸಂಬಂಧಪಟ್ಟಿದ್ದ ಸಮಸ್ಯೆಗಳು ಏನಾದ್ರೂ ಇದ್ರೆ ಅದು ಹೀಲ್ ಮಾಡ್ತತೆ, ಪ್ರಿವೆನ್ಷನ್ ಮಾಡ್ತತೆ. ಅಲ್ಲಿಂದ ಡೈಜೆಷನ್ ಕರೆಕ್ಟ್ ಆಗೋದಿಲ್ಲ ಬಹಳಷ್ಟು ಮಂದಿಯಲ್ಲಿ. ಸೊ ಅಬ್ಸಾರ್ಪ್ಷನ್ ಆಗಲ್ಲ, ನಾವು ತಿನ್ನಂತ ಫುಡ್ ಅಲ್ಲಿ ವಿಟಮಿನ್ಸ್ ಆಗ್ಲಿ ಮಿನರಲ್ಸ್ ಆಗ್ಲಿ. ಸೊ ಎನರ್ಜಿ ಬರ್ಬೇಕು ಅಂದ್ರೆ ಅಲ್ಲಿಂದಾನೇ ಬರ್ಬೇಕು. ಪ್ರಿವೆನ್ಷನ್ ಆಗಿ ಅಲ್ಲಿ ಸಮಸ್ಯೆಗಳು ಆಗ್ಬಾರ್ದು ಅಂದ್ರೆ ಈ ಒಂದು ಕಂಟೆಂಟ್ ಒಳಗಡೆ ಇದ್ದಾಗ ಡೆಫಿನೆಟ್ಲಿ ಇಂಡೈಜೆಷನ್ ಪ್ರಾಬ್ಲಮ್ ಅನ್ನೋದು ಇರೋದಿಲ್ಲ. ಅಂಡ್ ಆಲ್ಸೋ ಕೆನ್ ಹೆಲ್ಪ್ ಡಿಟಾಕ್ಸಿಫಿಕೇಶನ್ ಬಾಡಿ. ಸೊ ಬಾಡಿಯಲ್ಲಿ ಟಾಕ್ಸಿನ್ಸ್ ಏನಾದ್ರು ಇತ್ತು, ಆ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಬರಬೇಕು ಅಂದ್ರೆ ಡಿಟಾಕ್ಸಿಫಿಕೇಶನ್ ಅಂತ ಕರಿತೀವಿ ಅದನ್ನ. ಸೊ ಇದು ಡಿಟಾಕ್ಸಿಫಿಕೇಶನ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಅಕ್ಯೂಟ್ ವೈರಲ್ ಅಂಡ್ ಕ್ರಾನಿಕ್ ಆಕ್ಟಿವ್ ಹೆಪಟೈಟಿಸ್ ಅಂದ್ರೆ ಅಂದ್ರೆ ಲಿವರ್, ಟೈಟಿಸ್ ಅಂದ್ರೆ ಸೊ ಬಾವು ಬರೋಂಥದ್ದು ಹೆಪಟೈಟಿಸ್ ಅಂತ ಹೇಳಿ, ಲಿವರ್ ಬಾವು ಬರೋಂಥದನ್ನ ಹೆಪಟೈಟಿಸ್ ಅಂತ ಕರಿತೀವಿ. ಸೊ ಅಕ್ಯೂಟ್ ಅಂದ್ರೆ ಜಸ್ಟ್ ಇಮಿಡಿಯೇಟ್ ಆಗಿ ಬಂದಿರೋಂಥದ್ದು, ಕ್ರಾನಿಕ್ ಅಂದ್ರೆ ಬಹಳ ದಿನಗಳಿಂದ ಇರೋಂಥದ್ದು. ಸೊ ಆ ತರದ ಸಮಸ್ಯೆ ಇತ್ತು, ಅದರಿಂದನೂ ಹೊರಗಡೆ ತೆಗಿಲಿಕ್ಕೆ ಸೊ ಈ ಒಂದು ಮಿಲ್ಕ್ ಡೀಸೆಲ್ ಅನ್ನ ಪ್ರಾಡಕ್ಟ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಆಲ್ಕೋಹಾಲಿಕ್ ಸಿರೋಸಿಸ್. ಸೊ ಅವ್ರು ಜಾಸ್ತಿ ಕುಡಿಯೋರಲ್ಲಿ ಈ ಸಮಸ್ಯೆ ಬರ್ತಾ ಇರುತ್ತೆ, ಮಾಮೂಲಾಗಿ ಬರ್ತಾ ಇರುತ್ತೆ. ಬಟ್ ಆಲ್ಕೋಹಾಲಿಕ್ ಸಿರೋಸಿಸ್ ಇರೋಂತ ಪ್ರಾಬ್ಲಮ್ಸ್ ಅಲ್ಲಿ ಮೊದಲು ಆ ಕುಡಿಯೋರ್ಗೆ ಇನ್ನೊಂದು ಸಮಸ್ಯೆ ಬರಬಾರ್ದು ಅಂದ್ರೆ ಮಿಲ್ಕ್ ಡೀಸೆಲ್ ಅನ್ನೋದನ್ನ ನಾವು ರೆಕಮೆಂಡ್ ಮಾಡ್ಬೋದು. ಸೊ ಈ ಪ್ರಾಡಕ್ಟ್ ಆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ಎನ್ವಿರಾನ್ಮೆಂಟಲ್ ಸೆನ್ಸಿಟಿವ್ಸ್ ಅಂಡ್ ಟಾಕ್ಸಿನ್ಸ್, ಹೊರಗಡೆ ನಮ್ಗೆ ಪೊಲ್ಯೂಷನ್ ಆಗ್ತಾ ಇರಂತೆ. ಸೊ ತಿನ್ನಂತ ಆಹಾರ ಪದಾರ್ಥ, ನೀರ್ ಇರ್ಬೋದು, ಗಾಳಿ ಇರ್ಬೋದು, ರೈಟ್.
ಸೊ ಏನಾದ್ರು ಮೆಡಿಸಿನ್ಸ್ ಇರ್ಬೋದು ತಗೊಳ್ತಾ ಇರೋ, ಅಥವಾ ಕೆಮಿಕಲ್ಸ್ ಇರ್ಬೋದು ಇಂಟೇಕ್ ತಗೊಂತಾ ಇರೋ, ಇವೆಲ್ಲದರಿಂದ ಸೆನ್ಸಿಟಿವ್ ಆಗಿರೋಂಥದ್ದು ಟಾಕ್ಸಿನ್ಸ್ ಒಳಗಡೆ ಇರೋಂಥವು. ಸೊ ತಗೊಂಡ್ರೆ ಇನ್ನೊಂದು ಸಮಸ್ಯೆ ಆಗ್ತವೆ. ಅವನ್ನೆಲ್ಲ ಪ್ರಿವೆಂಟ್ ಆಗಬೇಕು ಅಂದ್ರೆ, ಸೊ ಅದರಿಂದ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇರಬಾರ್ದು ಅಂದ್ರೆ ಮಿಲ್ಕ್ ತಿಜಿಲ್ ಇಸ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಇನ್ನ ಏನ್ ಕೆಲಸ ಮಾಡ್ತದೆ, ಡೆಫಿನೆಟ್ಲಿ ಸೆಲ್ ಡ್ಯಾಮೇಜ್ ಆಗೋ ರೀತಿಯಲ್ಲಿ ತಡೀತದ. ಸೆಲ್ ಡ್ಯಾಮೇಜ್ ಆಗದಂಗೆ ಇದು ತಡೀತದೆ. ಆಮೇಲೆ ರೇಡಿಯೇಷನ್ ಲಿಂದ, ಸ್ಪೆಷಲಿ ಸೆಲ್ ಡ್ಯಾಮೇಜ್ ಯಾವಾಗ ಆಗುತ್ತೆ, ಇನ್ನೂ ಜಾಸ್ತಿ ಯಾವಾಗ ಆಗುತ್ತೆ ಅಂದ್ರೆ ರೇಡಿಯೇಷನ್ ಜಾಸ್ತಿ ಇದ್ದಾಗ. ಸೊ ಕೀಮೋಥೆರಪಿ ಇದ್ದಾಗ, ಕೀಮೋಥೆರಪಿ ಮಾಡ್ತಾರೆ ಕ್ಯಾನ್ಸರ್ ಪೇಷಂಟ್ಗೆ. ಸೊ ಕೀಮೋಥೆರಪಿ ಮಾಡ್ತಿರ್ತಾರೆ, ಅಂತ ಟೈಮ್ನಲ್ಲಿ ಸೆಲ್ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಸೊ ಈ ಒಂದು ಎಕ್ಸ್ಟ್ರಾ ನಾವು ಪ್ರಾಡಕ್ಟ್ ಕೊಟ್ಟಾಗ ಏನಾಗುತ್ತೆ, ಡ್ಯಾಮೇಜ್ ಅನ್ನೋದು ಬ್ಯಾಲೆನ್ಸ್ ಆಗುತ್ತೆ, ಡ್ಯಾಮೇಜ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಮೆನೋಪಾಸಲ್ ಕೆಲವೊಂದು ಸಿಂಪ್ಟಮ್ಸ್ ಇರ್ತಾವೆ ಅವರಲ್ಲಿ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರ್ತದೆ ಹೆಣ್ಮಕ್ಳಲ್ಲಿ 40 ವರ್ಷ ಆದ ನಂತರ, ಮೆನೋಪಾಸ್ ಅಂತ ಕರಿತೀವಿ. ಆ ಟೈಮಲ್ಲಿ ಬಹಳಷ್ಟು ಸಮಸ್ಯೆಗಳು ಇರ್ತವೆ. ಆ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರ್ಬೇಕಂದ್ರೆ ಮಿಲ್ಕ್ ತಿಜಿಲ್ ಇಸ್ ದ ಬೆಸ್ಟ್. ಅಲ್ಲಿ ಲಿವರ್ ಹೆಲ್ದಿ ಇರ್ತತೆ, ಟಾಕ್ಸಿನ್ಸ್ ಹೊರಗಡೆ ಹೋಗ್ತದೆ. ಅದು ಇವನ್ನ ಇನ್ನಷ್ಟು ಹೆಲ್ದಿಯಾಗಿ ಮಾಡ್ಲಿಕ್ಕೆ ಇದೊಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಆಮೇಲೆ ಲೋಯರ್ ಕೊಲೆಸ್ಟ್ರಾಲ್ ಲೆವೆಲ್ಸ್. ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಆಗಿರ್ಬೇಕು, HDL ಆಗಲಿ LDL ಆಗಲಿ ಕರೆಕ್ಟ್ ನಾರ್ಮಲ್ ಆಗಿರ್ಬೇಕು ಅಂದ್ರೆ ಈ ಒಂದು ಪ್ರಾಡಕ್ಟ್ ಬೆಸ್ಟ್ ಅಂತ ಹೇಳ್ಬೋದು. ಆಮೇಲೆ ಆಂಟಿ ಏಜಿಂಗ್ ಪ್ರಾಪರ್ಟೀಸ್. ಏನು ಆಂಟಿ ಏಜಿಂಗ್ ಪ್ರಾಪರ್ಟೀಸ್? ಸೊ ವಯಸ್ಸು ಜಾಸ್ತಿ ಆಗ್ತಾ ಇದೆ, ರೈಟ್? ಸೊ ಈ ಒಂದು ಪ್ರಾಡಕ್ಟ್ ತಗೊಂಡಿದ್ದೆ ಅನ್ಕೊಡ್ರಿ, ಲಿವರ್ ಇನ್ನಷ್ಟು ಹೆಲ್ದಿ ಆಗ್ತೈತೆ, ಇನ್ನೂ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗ್ತದೆ. ಸೊ ಪ್ರತಿಯೊಂದು ಆರ್ಗನ್ ಹೆಲ್ದಿ ಆಗಿರ್ತೈತೆ, ತಾನಾಗಿ ಆಂಟಿ ಏಜಿಂಗ್ ಪ್ರಾಸೆಸ್ ಅನ್ನೋದಾಗುತ್ತೆ. ಸೊ ವಯಸ್ಸು ಈಗ 40-50 ಅನ್ಕೊಡ್ರಿ, ಅದಿನ್ನ ಡಿಕ್ರೀಸ್ ಆಗ್ತದೆ, 38 ಆಗ್ತದೆ, 45 ಆಗ್ತದೆ, ಈ ತರ ಡಿಕ್ರೀಸ್ ಆಗ್ತಾ ಇದೆ, ರೈಟ್? ಸೊ ಅದು ಆಂಟಿ ಏಜಿಂಗ್ ಪ್ರಾಸೆಸ್ ಅಂತೀವಿ. ಸೊ ಅದನ್ನು ಹೆಲ್ಪ್ ಮಾಡ್ಲಿಕ್ಕೆ ದಿ ಕೆವಾ ಮಿಲ್ಕ್ ತಿಜಿಲ್ ಅನ್ನೋದು ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಆದ್ರೆ ಸೊ ಇದನ್ನ ಯಾವ ರೀತಿಯಲ್ಲಿ ತಗೋಬೇಕು, ಸೊ ಇಷ್ಟೆಲ್ಲಾ ಕಂಟೆಂಟ್ ಇರೋಂಥದ್ದು, ಇಷ್ಟೆಲ್ಲಾ ಹೆಲ್ಪ್ ಆಗಂತ ಒಂದು ಪ್ರಾಡಕ್ಟ್ ಅನ್ನ ನಾವು ಯಾವ ರೀತಿ ತಗೊಂಡ್ರೆ ಹೆಲ್ಪ್ ಆಗುತ್ತೆ? ಡೆಫಿನೆಟ್ಲಿ 10 ಡ್ರಾಪ್ಸ್ ಬೆಳಿಗ್ಗೆ, 10 ಡ್ರಾಪ್ಸ್ ನೈಟ್. ಸೊ ಬಿಫೋರ್ ಹಾಫ್ ಅನ್ ಅವರ್ ಮೀಲ್ಸ್, ಅಂದ್ರೆ ಒಂದು ಅರ್ಧ ಗಂಟೆ ಮುಂಚೆ, ಅಂದ್ರೆ ಊಟಕ್ಕೆ ಅರ್ಧ ಗಂಟೆ ಮುಂಚೆ ನಾವು 10 ಹನಿ ಬೆಳಿಗ್ಗೆ, 10 ಹನಿ ರಾತ್ರಿ, ಒಂದು ಪ್ಲಾಸ್ಟಿಕ್ ಗ್ಲಾಸ್ ಆಗ್ಲಿ ಗಾಜಿನ ಗ್ಲಾಸ್ ಆಗ್ಲಿ ಇಲ್ಲಿ ನೀವು ತಗೋಬಹುದು, ರೈಟ್? ಅದು ಎಷ್ಟು ತಿಂಗಳವರೆಗೂ ತಗೋಬಹುದು? 6 to 12 months. ಸೊ ರೆಗ್ಯುಲರ್ ಆಗಿ ತಗೊಂಡಿದೆ ಅಂದ್ರೆ ದಿ ಬೆಸ್ಟ್ ರಿಸಲ್ಟ್ ಅನ್ನು ನೀವು ನೋಡ್ಬೋದು, ರೈಟ್? ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಸೊ ಇದು ಇವತ್ತಿನ ಕೆವಾ ಮಿಲ್ಕ್ ತಿಜಿಲ್ ಪ್ರಾಡಕ್ಟ್. ಸೊ ನಿಮಗೆ ಗೊತ್ತಿಲ್ಲಿ ವಾಟ್ ಇಸ್ ದಿಸ್? ನಾನು ಲಾಸ್ಟ್ ಅದಕ್ಕಿಂತ ಮುಂಚೆ ಹೇಳಿದೆ, ವಾಟ್ ಇಸ್ ದ ಫಾರ್ಮುಲಾ? ವಾಟ್ ಇಸ್ ದ ಫಾರ್ಮುಲಾ? ಐ ಟೋಲ್ಡ್ ಎರ್ಲಿಯರ್. ಇದಕ್ಕಿಂತ ಮುಂಚೆ ಹೇಳ್ದಂಗೆ ಒಂದು ಫಾರ್ಮುಲಾ ಹೇಳಿದೆ ನಾನು. ಏನ್ ಫಾರ್ಮುಲಾ ಅದು? ಫಾಸ್ಟ್ ಒಂದು ಫಾರ್ಮುಲಾ ಹೇಳಿದ್ದೆ, ನಿಮ್ಗೆ ನೆನಪಿರ್ಬೇಕು. a+b² is equal to a² plus b² plus 2ab na? MCTG. Very good sir, very good sir. MCTG, right? So M ಅಂದ್ರೇನು? ಮಿಲ್ಕ್ ತಿಜಿಲ್. C ಅಂದ್ರೇನು? ಸೈನರಾ ಸ್ಕೊಲಿಮಾಸ್. ಅಂದ್ರೆ T ಅಂದ್ರೇನು? ಟೆರಾಕ್ಸಿಮಸ್ ಅಫ್ಸಿನಾಲಿಸ್. ಅಂಡ್ G ಅಂದ್ರೇನು? ಜಿಂಕೋ ಬಿಲೋಬಾ. MCTG ಅಂತೇಳಿ ಇವತ್ತೆಲ್ಲ ಅದೇ ಆಗ್ತಿರ್ಬೇಕು ನೈಟ್ ವರೆಗೆ, ರೈಟ್?